ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಯಾರೆಲ್ಲ ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಕಡಿಮೆ ಇಂಟ್ರೆಸ್ಟ್ ತೊಗೊಂಡು ಹೋಮ್ ಲೋನ್ ಕೊಡ್ತಾ ಇದ್ದಾರೆ. ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಹೋಮ್ ಲೋನ್ ತೊಗೋಬೇಕು ಅಂತ ಹುಡುಕ್ತಾ ಇದ್ದಾರೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಕೊನೆವರೆಗೂ ವಿಡಿಯೋನ ನೋಡಿ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ನಿಮಗೆ ಲೋನ್ ಕೊಡೋದು ಹೋಮ್ ಲೋನ್ ಕೊಡ್ತಾರೆ, ಇನ್ನೊಂದು ಪ್ರಾಪರ್ಟಿ ಮೇಲೆ ಲೋನ್ ಕೂಡ ಕೊಡ್ತಾರೆ. ಹೋಮ್ ಲೋನ್ ಹೇಗೆ ತೊಗೊಳೋದು ಅಂತ ಹೇಳ್ತೀನಿ, ಅದಾದಮೇಲೆ ಪ್ರಾಪರ್ಟಿ ಮೇಲೆ ಹೇಗೆ ತೊಗೊಳೋದು ಅಂತ ಹೇಳ್ತೀನಿ. ಎರಡು ಕೂಡ ಸೇಮ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ. ಮೊದಲನೇದಾಗಿ ಹೋಮ್ ಲೋನು ಕಸ್ಟಮರ್ ಟೈಪ್ ಬಂದ್ಬಿಟ್ಟು ಸ್ಯಾಲ್ರೈಸ್ಡ್ ಆಗಿರಬೇಕು, ಎಂಪ್ಲಾಯ್ ಆಗಿರಬೇಕು, ಇಲ್ಲಾಂದರೆ ಪೆನ್ಷನರ್ ಕೂಡ ಆಗಿರ್ಬೋದು. ಈ ಮೂರಲ್ಲಿ ಯಾವುದಾದ್ರೂ ಒಂದು ಆಗಿರಬೇಕು. ನೀವು ಮಿನಿಮಮ್ ಸ್ಯಾಲ್ರಿ 15,000 ಆಗಿರಬೇಕು. ನಿಮ್ಮ ಟೋಟಲ್ ಅಥವಾ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ತಿಂಗಳಿಗೆ 20,000 ಇರಲೇಬೇಕು. ಏಜ್ ಆಫ್ ದ ಅಪ್ಲಿಕೆಂಟ್ ಬಂದುಬಿಟ್ಟು 21 ವರ್ಷದಿಂದ 55 ವರ್ಷ ಇರಲೇಬೇಕು. ಮಿನಿಮಮ್ ಡಾಕ್ಯುಮೆಂಟು KYC ಬೇಕಾಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿರುತ್ತಲ್ಲ ಅದರದ್ದು ಮಿನಿ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ. ಮತ್ತು ಪ್ರಾಪರ್ಟಿದು ಡಾಕ್ಯುಮೆಂಟ್ ಬೇಕಾಗುತ್ತೆ. ವೆದರ್ ನೀವು ಪ್ರಾಪರ್ಟಿ ಮೇಲೆ ತಗೊಳ್ತಾ ಇದ್ದರೆ ನೀವು ಹೋಮ್ ಲೋನ್ ತೊಗೊಳ್ತಿದ್ದೀರಾ ಅಂತಂದರೆ ಹೋಮ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಲೋನ್ ವ್ಯಾಲ್ಯೂ ಬಂದುಬಿಟ್ಟು 5 ಲಕ್ಷದಿಂದ 40 ಲಕ್ಷದವರೆಗೂ ಇದೆ. ಪ್ರಾಪರ್ಟಿ ಡೀಟೇಲ್ಸಲ್ಲಿ 350 ಸ್ಕ್ವೇರ್ ಫೀಟ್ ಇರಲೇಬೇಕು. ಅದರ ಒಂದು ಅಳತೆ. 10 ಇಯರ್ ಅಂದರೆ ಅವಧಿ ಎಷ್ಟಿರುತ್ತೆ ಅಂದರೆ 20 ವರ್ಷದವರೆಗೂ ಇರುತ್ತೆ. ನಿಮಗೆ ಎಷ್ಟಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ 1.5% ಪ್ಲಸ್ GST ಕೂಡ ಆ್ಯಡ್ ಆಗುತ್ತೆ ಇದಕ್ಕೆ. ನಿಮಗೆ ನೀವು ಅಪ್ಲೈ ಮಾಡಿದ ಎಷ್ಟೊತ್ತಿಗೆ ನಿಮಗೆ ಹೋಮ್ ಲೋನು ಕ್ರೆಡಿಟ್ ಆಗುತ್ತೆ ಅಂತಂದರೆ ಅಪ್ಲೈ ಮಾಡಿದ 48 ಅವರ್ಸ್ ಆದಮೇಲೆ ನಿಮಗೆ ಹೋಮ್ ಲೋನ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಪ್ರಾಪರ್ಟಿ ಎಗೇನೆಸ್ಟ್ ಆಗಿ ನೀವು ಲೋನ್ ತಗೊಳ್ತಿದ್ದೀರಾ ಅಂತಂದರೆ ಸೇಮ್ ನೀವು ಸ್ಯಾಲ್ರೈಸ್ ಆಗಿರಬೇಕು, ಎಂಪ್ಲಾಯಿ ಆದರೂ ಆಗಿರಲೇಬೇಕು, ಅಥವಾ ಪೆನ್ಷನ್ ಹೋಲ್ಡರ್ ಕೂಡ ಆಗಿರಬೇಕು. ನಿಮ್ಮ ಮಿನಿಮಮ್ ಸ್ಯಾಲ್ರಿ ಬಂದುಬಿಟ್ಟು 15,000ದಿಂದ 15,000 ಇರಲೇಬೇಕು. ಮತ್ತು ನೀವು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ತಿಂಗಳಿಗೆ 20,000 ಇರಲೇಬೇಕು. ಏಜ್ ಆಫ್ ಅಪ್ಲಿಕೆಂಟ್ ಬಂದು 21ರಿಂದ 55,000 ಇರಲೇಬೇಕು. ಡಾಕ್ಯುಮೆಂಟು KYC ಬೇಕಾಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ, ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪ್ರಾಪರ್ಟಿ ಎಷ್ಟಿರಬೇಕು ಅಂದರೆ ಸೇಮ್ ಇದೆ, 350 ಸ್ಕ್ವೇರ್ ಫೀಟ್ ಇದೆ. ಒಂದು ಅವಧಿ ಬಂದುಬಿಟ್ಟು 20 ವರ್ಷ. ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಇದಕ್ಕೂ ಕೂಡ ಸೇಮ್ ಇದೆ, 1.5% ಪ್ಲಸ್ GST ಕೂಡ ಆ್ಯಡ್ ಆಗುತ್ತೆ. ಇದು ಕೂಡ ಅಷ್ಟೇ, ನೀವು ಅಪ್ಲೈ ಮಾಡಿದ 48 ಅವರ್ ಆದಮೇಲೆ ಹೋಮ್ ಲೋನ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದರೂ ಲೋನ್ಗೆ ಟ್ರೈ ಮಾಡ್ತಿದ್ರೆ ಇನ್ಫಾರ್ಮೇಷನ್ ಹೇಳಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಇಂಡಿಯಾ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ. ಇನ್ನು ಯಾವುದಾದ್ರೂ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.